ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನೀವು ಹೊರಗಡೆ ಬಂದಮೇಲೆ? ಏನು ಏನಿಲ್ಲ, ದ ಹೋಲ್ ಪ್ರೋಸೆಸ್. ಯಾರಾದರೂ ಹಿಂಗೆ ಮಾತಾಡಿಸ್ದಂಗೆ ಹಂಗೆ ನಂಗೆ ಆ ಮನೆ ನೆನಪಾದಂಗೆ ಮಿಸ್ ಆಗುತ್ತೆ ಹೊರತು ಅಲ್ಲಿ ಒಳಗೂ ನಾನು ಅಡ್ಜಸ್ಟ್ ಆಗೋದಕ್ಕೆ ಏನು ಟೈಮ್ ತೊಗೊಳ್ಳಿಲ್ಲ. ಹೋಗಿದ ತಕ್ಷಣ ಅಡ್ಜಸ್ಟ್ ಆದೆ. ಇಲ್ಲಿ ಹೊರಗಿನ ವರ್ಲ್ಡ್ ಜೊತೆ ಕಟ್ ಆಗಿಬಿಟ್ಟಿದ್ದೆ. ಈಗ ಹೊರಗೆ ಬಂದ ತಕ್ಷಣ ಅಲ್ಲಿದೇನೋ ಮೇ ಬಿ ಬಿಕಾಸ್ ಒಂದೇ ವಾರ ಇದೆ ಅನ್ನೋ ಒಂದು ವಿಷಯಕ್ಕೆ ಅನಿಸುತ್ತೆ ತುಂಬ ಏನೂ ಮಿಸ್ ಮಾಡ್ಕೋತಿಲ್ಲ. ಆ್ಯಂಡ್ ತುಂಬ ಆಕ್ಯುಪೈಡ್ ಆಗೋಗಿದೆ. ನೆನ್ನೆ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದೆ. ಇಲ್ಲಿ ಬೆಳಗ್ಗೆಯಿಂದ ಇಂಟರ್ವ್ಯೂ ಆಗ್ತಿದೆ. ವನದುರ್ಗ ದೇವಸ್ಥಾನಕ್ಕೆ ಹೋಗಿ ಬಂದೆ ನಾನು. ನಂಗೆ ಫಸ್ಟ್ ಮನೆಯಿಂದ ಹೊರಗೆ ಬಂದ ತಕ್ಷಣ ನನಗೆ ಇನ್ಫ್ಯಾಕ್ಟ್ ಇದ್ದಿದ್ದು ನಮ್ಮ ಮನೆಗೆ ಹೋಗಬೇಕಲ್ಲ, ಅಲ್ಲಿಂದ ಸೀದಾ ನಾನು ಇಲ್ಲಿಗೆ ಹೋಗಬೇಕು ಅಂತ ಹೇಳಿ ವನದುರ್ಗ ದೇವಸ್ಥಾನಕ್ಕೆ ನಾನು ಹೇಳಬೇಕು, ಫ್ಲೈಟೆಲ್ಲ ಬುಕ್ ಮಾಡಿ ಅಂತೆಲ್ಲ ಹೇಳಬೇಕು ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ನಂದು ಎಲಿಮಿನೇಷನ್ನೇ ನನಗೆ ಸರ್ಪ್ರೈಸಿಂಗ್ ಆಗಿತ್ತು. ಅದು ನಮ್ಮ ಇಡೀ ಮನೆಯವ್ರಿಗೆ ಸರ್ಪ್ರೈಸಿಂಗ್ ಇತ್ತು. ಸೊ ಪ್ರಿಪೇರ್ ಆಗಿರಲಿಲ್ಲ ಅವ್ರಿಗೆ. ಅಂದರೆ ಗೊತ್ತಿದ್ದಿದ್ರೆ ಫ್ಲೈಟ್ ಬುಕ್ ಮಾಡಿ ಅದಾಗ್ತಿತ್ತು. ಬಟ್ ಅದೊಂದು ಟೈಮ್ ಇದ್ದಿದ್ದರಿಂದ ಮನೆಗೆ ಹೋಗಿ ಆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಇಮಿಡಿಯೇಟ್ ಅದೇ ನೈಟ್ ನಾನು ಎಲಿಮಿನೇಷನ್ ಆಗಿದ್ದ ನೈಟೇ ದೇವಸ್ಥಾನಕ್ಕೆ ಹೊರಟೆ. ಅಲ್ಲಿ ನೆನ್ನೆ ಫೋಟೋ, ಅದು ನೆನ್ನೆ ಫೋಟೋ ಇಲ್ಲ ನೆನ್ನೆ ಫೋಟೋ. ನೆನ್ನೆ ಮಧ್ಯಾಹ್ನ ರೀಚ್ ಆಗಿ ಪೂಜೆ ಎಲ್ಲ ಆಗಿ ನೆನ್ನೆ ಸಂಜೆ ಅಲ್ಲಿಂದ ಹೊರಟು ಮತ್ತೆ ನೈಟ್ ಬಂದಿತ್ತು. ನನಗೆ ಮೊದಲು ಅದಾಗಬೇಕಿತ್ತು. 4 ತಿಂಗಳು ಮಿಸ್ ಮಾಡಿದ್ದೆ ನಾನು ದೇವಸ್ಥಾನಕ್ಕೆ ಹೋಗೋದನ್ನು. ನನಗೆ ಇದೆಲ್ಲದಕ್ಕಿಂತ ಮೇಲೆ ಅಮ್ಮ ಅದೆಲ್ಲ ಅವರಿಂದ ಸಿಕ್ಕಿರೋದ್ರಿಂದ ಅವ್ರನ್ನ ಫಸ್ಟ್ ಹೋಗಿ ನೋಡಬೇಕಾಗಿತ್ತು. ನೋಡಿ ಬಂದೆ. ಈಗ ಇನ್ನೊಂದು ವಾರಕ್ಕೆ ನಾಜಿ ಮತ್ತೆ ಹೋಗ್ತೀನಿ. ಮಂಜಣ್ಣ ಗೆಲ್ಲಿ ಅಂತ ಬೇಡ್ಕೊಂಡು ಬಂದ್ರಾ? ಇಲ್ಲ ಬೀಂಗ್ ವೆರಿ ಜೆನ್ಯೂನ್. ಗೆಲ್ಲಬಾರ್ದು ಅನ್ನೋದಿಲ್ಲ ನನಗೆ. ಮಂಜು ಅವ್ರು ಗೆದ್ರೂ ಖುಷಿ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೂ ಮೇಲೆ ನಾನು ಬಹಳಷ್ಟು ಕಡೆ ಹೇಳಿದ್ದೇನೆ, ಒಂದು ಒಳ್ಳೆ ವ್ಯಕ್ತಿತ್ವ ಗೆಲ್ಲಬೇಕು. ಮಂಜು ಅವ್ರದ್ದು ತುಂಬ ಒಳ್ಳೆ ವ್ಯಕ್ತಿತ್ವ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ತಪ್ಪುಗಳಾಗಿದೆ, ಒಪ್ಕೋಬೇಕು. ಹನುಮು ಅದಕ್ಕೆ ಕಂಪೇರ್ ಮಾಡಿದಾಗ ನಂಗೆ ಹನುಮು ತುಂಬ ಇಷ್ಟ ಆಗೋವಂಥ ವ್ಯಕ್ತಿ. ನನಗೆ ಇಲ್ಲಿ ನೋಡಿದ್ರೆ ನಂಗೆ ಹನುಮು ಜೊತೆ ಆ ಥರ ಮಂಜಣ್ಣನ ಜೊತೆ ಇರೋ ಫ್ರೆಂಡ್ಶಿಪ್ ಅದೂ ಇಲ್ಲ. ಬಟ್ ತುಂಬ ಕನೆಕ್ಟ್ ಆಗ್ತಾನೆ ಅವನು. ಸೊ ಒಂದೊಳ್ಳೆ ಇದು ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ ಒಂದೊಳ್ಳೆ ವ್ಯಕ್ತಿತ್ವ ಗೆಲ್ಲಬೇಕು. ಆ ವಿಚಾರವಾಗಿ ಹನುಮು ಗೆಲ್ಲಬೇಕು. ನಿಮಗೆ ಹೊರಗಡೆ ಬಂದಮೇಲೆ ಏನಾದರೂ ಅನ್ನಿಸ್ತಾ ಅವರ ಆಟಕ್ಕೋಸ್ಕರ ಮಂಜಣ್ಣ ನಿಮ್ಮ ಫ್ರೆಂಡ್ಶಿಪ್ ಮಾಡಿದ್ರು ಅಂತ, ನಿಮ್ಮದು ಮತ್ತು ಮೋಕ್ಷಿತದು? ಯಾಕಂದರೆ ನಿಮ್ಮ ಫ್ರೆಂಡ್ಶಿಪ್ ಮಾಡೋ ಟೈಮಲ್ಲಿ ಅವ್ರಿಗೆ ತ್ರಿವಿಕ್ರಮ್ ಜೊತೆ ಇವ್ರ ಜೊತೆ ಎಲ್ಲ ಟಗ್ ಆಫ್ ವಾರ್ ಆಗ್ತಾಯಿತ್ತು. ಬೇರೆ ಯಾರೂ ಇಲ್ಲ ಅಂತ ಅಂದಾಗ ನಿಮ್ಮಿಬ್ರನ್ನ ಚೂಸ್ ಮಾಡ್ಕೊಂಡ್ರಾ ಅಂತ? ಇಲ್ಲ, ನನಗೆಲ್ಲೂ ಅನಿಸಿಲ್ಲ ಮಂಜು ಅವ್ರ ವಿಚಾರವಾಗಿ. ಇಲ್ಲ, ಆದರೆ ಹೊರಗಡೆಯಿಂದ ರಿವ್ಯೂಸ್ ಬೇರೆ ಇದೆ. ನಾನು 111 ದಿವಸ ಇದ್ದವಳಿಗೆ ನನಗೆ ಮಂಜು ಅವರು ಫ್ರೆಂಡ್ಶಿಪ್ನ ಆಟಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿ ಮನೆ ಒಳಗಿದ್ದಾಗ ನನಗೆ ಖಂಡಿತವಾಗ್ಲೂ ಅನಿಸಿಲ್ಲ. ಇಲ್ಲಿ ಹೊರಗಡೆ ಬೇರೆ ಬೇರೆ ಒಪಿನಿಯನ್ಸ್ ಇದೆ. ಐ ಆಮ್ ಸ್ಟಿಲ್ ಪ್ರೋಸೆಸಿಂಗ್ ದ್ಯಾಟ್ ಏನಾಗಿರ್ಬೋದು, ಏನಿರಬಹುದು ಅಂತ. ಬಟ್ ನಾನು ಒಂದ್ಸತಿ ಮಂಜು ಅವ್ರು ನನ್ನ ಫ್ರೆಂಡ್ಶಿಪ್ನ ಅನುಮಾನ ಪಟ್ಟಾಗ ನಾನು ಬೇಜಾರು ಮಾಡ್ಕೊಂಡಿದ್ದೆ. ಆ ರೀತಿ ನಾನು ಯಾವುದೇ ಫ್ರೆಂಡ್ಶಿಪ್ನ ಅವಮಾನ ಮಾಡಲ್ಲ ಅಥವಾ ಅನುಮಾನ ಪಡಲ್ಲ. ನನಗೆ ಅಲ್ಲಿ ಅನಿಸಿದಿದ್ರೆ ಎಲ್ಲೋ ಒಂದು ಕಡೆ ನನ್ನ ರಿಯಾಕ್ಷನ್ ಬೇರೆ ಇರ್ತಿತ್ತು. ಅಲ್ಲೆಲ್ಲೂ 111 ದಿವಸ ಫ್ರೆಂಡ್ಶಿಪ್ನ ಆಟಕ್ಕೆ ಮಾಡಿದ್ದಾರೆ ಅಂತ ನನಗೆಲ್ಲೂ ಅನಿಸಿಲ್ಲ. ಅಕಸ್ಮಾತ್ ಆ ಮೂಮೆಂಟಲ್ಲಿ ಮಾಡಿದ್ರು ಅವರು ನಿಮ್ಮ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡ್ತಾಯಿದ್ರು. ಅವರು ಈ ವೀಕಲ್ಲಿ ಡಲ್ ಆಗಿರೋದು ನೋಡಿದ್ರೇ ಗೊತ್ತಾಗುತ್ತೆ ತುಂಬ ನಿಮಗೆ ಕನೆಕ್ಟ್ ಆಗಿದ್ದಾರೆ ಎಮೋಷನಲ್ಲಿ ಅಂತ ಅನ್ನೋದನ್ನು. ಆ ಎಮೋಷನಲ್ಲಿ ಕನೆಕ್ಟ್ ಆಗಿರೋದು ಬೇರೆಯವ್ರಿಗೆ ತಪ್ಪಾಗಿ ಕಾಣಿಸ್ಬೋದು. ಆದರೆ ಒಂದೇ ಮನೇಲಿದ್ದಾಗ ನಾವು ಯಾರಿಗಾದ್ರೂ ಒಬ್ರು ಕನೆಕ್ಟ್ ಆಗೇ ಆಗ್ತೀವಿ. ಅದು ಹುಡುಗಿ ಆಗಿದ್ರೆ ಅದು ತಪ್ಪಾಗಿ ಕಾಣಿಸ್ತಿರ್ಲಿಲ್ಲ, ಹುಡುಗ ಆಗಿರೋದಕ್ಕೆ ಸ್ವಲ್ಪ ತಪ್ಪಾಗಿ ಕಾಣಿಸುತ್ತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸೊ ಯಾರು ನೀವು ಆಲ್ರೆಡಿ ಹೇಳಿದ್ದೀರಾ ಹನುಮನೆ ವಿನ್ ಆಗಬೇಕು ಅಂತ, ಅವರೇನಾ? ಈಗ ಸದ್ಯಕ್ಕಿರೋ ಇದ್ರ ಪ್ರಕಾರ ತ್ರಿವಿಕ್ರಮ್ ಮತ್ತು ಹನುಮಂತು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ಯಾರು? ಹನುಮಂತು ಗೆಲ್ಲಬೇಕು. ಸೊ ನಾನು ಅಮ್ಮನ ಹತ್ರ ಮತ್ತೆ ಕೇಳ್ಕೊತೀನಿ ಅನ್ನೋದಾದರೆ ಹನುಮಂತು ಗೆಲ್ಲಬೇಕು ಅಂತ ಕೇಳ್ಕೊತೀನಿ. ಒಂದೊಳ್ಳೆ ವ್ಯಕ್ತಿತ್ವ ಗೆಲ್ಲಿ ಅಷ್ಟೆ. ಹಾಗಂತ ಐ ಆಮ್ ನಾಟ್ ಟೆಲ್ಲಿಂಗ್ ತ್ರಿವಿಕ್ರಮ್ ಅವರ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆ ಆಗ್ತಿಲ್ಲ. ತುಂಬ ಚೆನ್ನಾಗಿ ಆಡಿದ್ದಾರೆ, ಮಾಸ್ಟರ್ ಮೈಂಡ್, ಐ ವಿಲ್ ಟೆಲ್ ಯು. ಆಟನ ಚೆಂದ ಆಡಿದ್ರು. ಆದರೆ ಇಲ್ಲಿ ನನಗೆ ಇನ್ನೋಸೆನ್ಸು, ಬುದ್ಧಿವಂತಿಕೆ, ನಾನು ಇಷ್ಟಪಡುವಂಥ ಸೆಕ್ಟರ್ಗಳವು. ಸೊ ಅದು ಗೆಲ್ಲಬೇಕು. ಯಾ